ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಬರ್ರಿ, ಇವತ್ತು ಹಾಸ್ಪಿಟಲ್ ಚೆಕಪ್ ಇತ್ತು. ಹಾಗಾಗಿ ನಾನು ಮತ್ತು ನಮ್ಮ ಹಸ್ಬೆಂಡ್ ಹೊಂಟೀವಿ. ಟ್ರೈನ್ ಒಳಗೆ ಹೊಂಟೀವಿ ನೋಡ್ರಿ. ಟೈಮು 7:30 ಆಗಿತ್ತು. ಟ್ರೈನಿಗೆ ಬಂದೀವಿ. ಯಾಕಂದ್ರೆ ಬಿಸಿಲು ಜಾಸ್ತಿ ಆದ್ರೆ ಕಷ್ಟ ಆಗುತ್ತೆ. ಬಸ್ಸು ಫುಲ್ ರಶ್ ಇರ್ತಾವೆ ನೋಡ್ರಿ. ಬೆಳಗ್ಗೆ ಬೇಗ ಹೋದ್ರೆ ವಾಪಸ್ ನಾವು ಬೇಗನೆ ಬರ್ಬೋದು ಅಂಥೇಳಿ ಹಾಗೆ ನೋಡ್ರಿ. ನಾವು ಬೇಗ ಏನು ಹೋಗಿದ್ವಲ್ಲ ಹಾಗೆ ಕೂಡ ನಾವು ವಾಪಸ್ ಕೂಡ ಬೇಗನೆ ಬಂದೀವಿ. ಎಲ್ಲ ಚೆಕಪ್ ಕೂಡ ಬೇಗನೆ ಆಯ್ತು ಅಂತ ಹೇಳ್ಬೋದು. ಇವಾಗ ಹಾಸ್ಪಿಟ್ಲಿಗೆ ಬಂದೆ ನೋಡ್ರಿ. 8:30 ಏನೋ ಆಗಿತ್ತು. ಪಾಳೆದು ಹಚ್ಚಿವಿ. ಅಷ್ಟು ಬೇಗ ಬಂದರೂ ಕೂಡ ನಂದು 3ನೇ ಪಾಳೆ ಇತ್ತು. ಡಾಕ್ಟ್ರು ಕೂಡ ನೋಡ್ರಿ 10 ಗಂಟೆ ಮೇಲೆ ಬರ್ತಾರೆ. ಹಾಗೆ ಟಿಫನ್ ಮಾಡಿಕೊಂಡು ಅಲ್ಲೇ ಕೂತ್ಕೊಂಡಿದ್ದೆ ನಾನು. ಅದು ಆದಮೇಲೆ ನೋಡ್ರಿ ನಮ್ಮ ಹಸ್ಬೆಂಡ್ ಕೂಡ ಚೆಕಪ್ ಇತ್ತು. ಅವ್ರಿಗೂ ಕೂಡ ಬಾ ಅಂತ ಹೇಳಿದ್ರು. ಹಾಗಾಗಿ ಇಬ್ಬರು ಕೂಡ ತೋರಿಸ್ಕೊಂಡು ಬಂದ್ರಾಯ್ತು ಅಂಥೇಳಿ ಬಂದೀವಿ. ಮಕ್ಕಳನ್ನ ಮನೆಯೊಳಗೆ ಬಿಟ್ಟು ಬಂದಿದ್ದೆ. ಯಾಕಂದ್ರೆ ನಾವು ಹಾಸ್ಪಿಟ್ಲಿಗೆ ಅವ್ರನ್ನ ಕರ್ಕೊಂಬರಂಗಿಲ್ಲ ನೋಡ್ರಿ. ಮನೆಯೊಳಗೆ ಬಿಟ್ಟು ಬರ್ತೀನಿ. ಸುಮ್ಮನೆ ಅದೆಲ್ಲ ಸೇಫ್ ಅಲ್ಲ ಅಂಥೇಳಿ ನಂದೆಲ್ಲನೂ ಚೆಕಪ್ ಅದು ಆಯಿತು. ಆಮೇಲೆ ನಾನು ಹೊರಗಡೆ ಕೂತ್ಕೊಂಡಿದ್ದೆ. ನಮ್ಮ ಹಸ್ಬೆಂಡದು ಇನ್ನೂ ಪಾಳೆ ಬಂದಿದ್ದಿಲ್ಲ. ಅವ್ರದ್ದೆಲ್ಲನೂ ಆದಮೇಲೆ ನಾವು ಮತ್ತೆ ಅಲ್ಲೇ ಊಟ ಅದು ಮಾಡ್ಕೊಂಡು ಇವಾಗ ಮತ್ತೆ ಊರಿಗೆ ಬಂದೀವಿ. ನೋಡಿರಿ, ಊರಿಗೆ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಹಸ್ಬೆಂಡ್ಗೆ ಏನಾಗಿತ್ತು ಏನು ಅಂತ ಡೀಟೇಲಾಗಿ ಹೇಳ್ತೀನಿ ನೋಡಿರಿ. ವಿಡಿಯೋನ ಎಂಡ್ವರೆಗೂ ನೋಡಿರಿ, ಸ್ಕಿಪ್ ಮಾಡಿದೆ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಆವಾಗಲೇ ಹೇಳಿದ್ನಲ್ಲ ನಮ್ಮ ಹಸ್ಬೆಂಡು ಕೂಡ ಆರಾಮಿದ್ದಿದ್ದಿಲ್ಲ ಅಂಥೇಳಿ. ಏನಾಗಿತ್ತು ಅಂದ್ರೆ ನೋಡ್ರಿ, ಅವ್ರಿಗೆ ಮಂಗ್ಯಾನ ಬಾವು ಆಗಿತ್ತು. ಈ ಸೈಡ್ ಆಗುತ್ತೆ ನೋಡ್ರಿ ಮಂಗ್ಯಾನ ಬಾವು ಅಂತ. ಯಾಕಂದರೆ ಸಣ್ಣ ಮಕ್ಳಿಗೆ ಕೂಡ ಆಗ್ತಿರ್ತದೆ. ಈ ಬೇಸಿಗೆ ಟೈಮ್ ಒಳಗೆ ನೋಡ್ರಿ ನಾವೇನಾದರೂ ಜಾಸ್ತಿ ತಂಪಂದು ಮತ್ತು ಐಸ್ಕ್ರೀಮ್ ಏನಾದರೂ ಕುಡಿತಿರ್ತೀವಲ್ಲ, ಹಾಗಾಗಿ ಈ ಟೈಮ್ ಒಳಗೆ ಜಾಸ್ತಿ ಆಗುತ್ತೆ ಅದು. ಬಟ್ ನಮ್ಮ ಯಜಮಾನ್ರು ನೋಡ್ರಿ ಐಸ್ಕ್ರೀಮ್ ಅದೇನೂ ತಿನ್ನಂಗಿಲ್ಲ. ಆದರೂ ಕೂಡ ಅವ್ರಿಗೆ ಯಾಕಾಯ್ತು ಅಂದ್ರೆ 1 ವೀಕ್ ನೋಡ್ರಿ ಅವರು ಧಾರವಾಡಕ್ಕೆ ಹೋಗಿದ್ದರು. ಅಲ್ಲಿ ಏನಾಗಿದೆ ಅಂದರೆ ಫುಲ್ ಕೋಲ್ಡಿಗೆ ಅವರಿಗೆ ಅದು ಮಂಗ್ಯಾನ ಬಾವು ಬಂತು. ಮಂಗ್ಯಾನ ಬಾವು ಬಂದು ನೋಡ್ರಿ ಅಲ್ಲಿ ಎಕ್ಸಾಮ್ ಇತ್ತು. ಹಾಗಾಗಿ ಅವ್ರು ಅಷ್ಟೊಂದೇನೋ ಅದನ್ನೇನು ಕೇರ್ ಮಾಡ್ಕೊಂಡಿಲ್ಲ. ಹಾಗಾಗಿ ಅದು ಅವ್ರಿಗೆ ಇನ್ಫೆಕ್ಷನ್ ಆಗ್ಬಿಡ್ತು ನೋಡ್ರಿ. ಇಷ್ಟೊಂದು ಅದೇನು ಬಿಡಪ್ಪ ಮಂಗ್ಯಾನ ಬಾವು ಅಂತ ಅಂದ್ಕೊಂಡೆ ನಾವು. ಫುಲ್ ಅವ್ರಿಗೆ ಇನ್ಫೆಕ್ಷನ್ ಆಗಿ ಬರೀ ಜ್ವರ ಬರಕತ್ತಿದ್ದು. ಜ್ವರ ಅಂದ್ರೆ ನೋಡ್ರಿ ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆ ಮಟ್ಟ ಮಾತ್ರ ಇರ್ತಿತ್ತು. ಅದು ನೋಡ್ರಿ 104, 105 ಈ ರೀತಿ ಇರ್ತಿತ್ತು. ಮತ್ತೆ ಬಿಟ್ಟರೆ ಮತ್ತೆ ಸಾಯಂಕಾಲ ಇರ್ತಿತ್ತು ಜ್ವರ. ಮತ್ತು ಫುಲ್ ಡೇ ಏನು ಇರ್ತಿದ್ದಿಲ್ಲ. ತುಂಬಾ ಕಷ್ಟ ಅನುಭವಿಸಿದ್ರು ನೋಡ್ರಿ. ನನ್ನ ಮದುವೆ ಆಗಿ 8 ವರ್ಷ ಆದರೂ ಕೂಡ ನಾನು ಅವರು ಈ ರೀತಿ ಒಂದಿನೂ ಮಲ್ಕೊಂಡಿದ್ದು ನೋಡಿದ್ದಿಲ್ಲ. ಇದೇನಪ್ಪ ಮಂಗ್ಯಾನ ಬಾವು ಹೀಗೆಲ್ಲ ಆಯ್ತಲ್ಲ ಅಂತ ಅಂದ್ಕೊಂಡಿವಿ. ಆಮೇಲೆ ನೋಡ್ರಿ ಹಾಸ್ಪಿಟ್ಲಿಗೆ ಹೋಗಿ ಬಂದರು. 1 ವೀಕ್ ಕೋರ್ಸ್ ಹೇಳಿದ್ರು ಅವರು. ಅದನ್ನು ಟ್ಯಾಬ್ಲೆಟ್ ಎಲ್ಲನೂ ತೊಗೊಂಡ್ರು. ಮತ್ತು ಇವಾಗ ಕಡಿಮೆ ಆಗಿದೆ ಅವರಿಗೆ. ಪ್ಲೀಸ್ ನೋಡಿರಿ, ಯಾವುದೇ ಕಾಯಿಲೆ ಬಂದರೂ ಕೂಡ ಒಂದು ಸಣ್ಣದಿದ್ದರೂ ಕೂಡ ನಾವು ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅಂತೇಳಿ ಹೇಳ್ತೀನಿ. ಯಾಕಂದ್ರೆ ಭಾಳ ಸೂಕ್ಷ್ಮ ಅದ ನೋಡ್ರಿ ನಮ್ಮ ಶರೀರ. ಏನಾಗುತ್ತೋ ಏನೋ ಅಂತ ಗೊತ್ತೇ ಇರೋಂಗಿಲ್ಲ. ಆದರೂ ಕೂಡ ಇವಾಗ ಹೆಲ್ತಿಯಾಗಿ ಆರಾಮದಾರ ಅವರು. ಅದೇ ನನಗೆ ಖುಷಿ. ಯಾಕಂದ್ರೆ ಬೇಗನೆ ಕಡಿಮೆ ಆಯಿತು. ಅದೇನೋ ನೋಡ್ರಿ ನಮ್ಮ ಪರಿಚಯದವರು ಕೂಡ ಆಗಿತ್ತು ಮಂಗ್ಯಾನ ಬಾವು. ಅದೇನೋ ಇನ್ಫೆಕ್ಷನ್ ಆಗಿ ಮತ್ತು ಕಿಡ್ನಿಗೂ ಏನೋ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿದ್ರಂತ ಅವರಿಗೆ. ಮತ್ತು ಒಂದು 15 ದಿನ ಅಡ್ಮಿಟ್ ಇದ್ರು ಅವರು. ಅದನ್ನು ಕೇಳತ್ರು ಮತ್ತಿಟ ಶಾಕ್ ಆಗ್ಬಿಡ್ತು ನಮಗೆ. ಹಾಗೆ ಬೇಡ ಹೋಗಿ ತೋರಿಸ್ಕೊಂಬಾ ಅಂಥೇಳಿ ಮತ್ತು ಬಾಗಲಕೋಟೆಗೆ ಹೋಗಿದ್ದೀವಿ. ಮುಂಚೆ ಇಲ್ಲೇ ಲೋಕಲ್ ಡಾಕ್ಟರ್ ಕಡೆ ತೋರಿಸಿದ್ರು. ಆದರೂ ಕೂಡ ಕಡಿಮೆ ಆಗಿದ್ದಿಲ್ಲ ನೋಡ್ರಿ ಅವ್ರಿಗೆ. ಅಲ್ಲಿ ಹೋದ್ಮೇಲೆ ಡಾಕ್ಟ್ರ್ ಹೇಳಿದ್ರು ಇಲ್ಲ ಇದು ಇನ್ಫೆಕ್ಷನ್ ಆಗಿದೆ, ಸ್ವಲ್ಪ ಐತೆ, ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಆವಾಗ ಸ್ವಲ್ಪ ನಾರ್ಮಲ್ ಅನ್ನಿಸ್ತು ನೋಡ್ರಿ. ಆಮೇಲೆ ತೋರಿಸ್ಕೊಂಡು ಬಂದಮೇಲೆ ಒಂದು 3 ಡೇಸ್ಗೆ ಅವರಿಗೆ ಆರಾಮಾಯಿತು. ಮತ್ತು ಬೆಳಗ್ಗೆ ಮತ್ತು ಸಾಯಂಕಾಲ ಇಂಜೆಕ್ಷನ್ ಕೊಟ್ಟಿದ್ರು. ಅದನ್ನು ಮಾಡಿಸ್ಕೊಂಡ್ರು. ಆಮೇಲೆ ಇವಾಗ ಪೂರ್ತಿಯಾಗಿ ಆರಾಮಾಗ್ಯಾರ. ಅದೇ ಖುಷಿ. ಬರ್ರಿ ಇವಾಗ ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ರಾಜಗಿರಿ ಪಲ್ಯನ ಇದು ತುಂಬಾ ಈಸಿಯಾಗಿ ಯಾವ ರೀತಿ ಮಾಡೋದಂತ ಹೇಳ್ತೀನಿ ನೋಡ್ರಿ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಕೇವಲ 3 ವಸ್ತುಗಳಿಂದ ನಾವು ಸಖತ್ ಟೇಸ್ಟಿಯಾಗಿರುವಂಥ ರಾಜಗಿರಿ ಪಲ್ಯನ ಮಾಡ್ಕೋಬೋದು. ಇದಕ್ಕೆ ಹಸಿಮೆಣಸಿಕಾಯಿ, ಜೀರಿಗೆ, ಉಪ್ಪನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿನಿ. ಮತ್ತು ಬೆಳ್ಳುಳ್ಳಿ ಕೂಡ ಇಟ್ಕೊಂಡಿನಿ ನೋಡ್ರಿ. ಅದನ್ನು ಕೂಡ ಜಜ್ಜಿ ಇಟ್ಕೋಬೇಕಾಗುತ್ತೆ. ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಸ್ವಲ್ಪ ತೊಳ್ಕೊಬೇಕಾಗುತ್ತೆ ನೋಡ್ರಿ. ಯಾಕಂದ್ರೆ ಮಣ್ಣಿನ ಅಂಶ ಇರ್ತದಲ್ಲ, ಹಾಗಾಗಿ ಸ್ವಲ್ಪ ತೊಳೆದು ಒಂದು 5 ನಿಮಿಷ ಬಿಟ್ಟ ಮೇಲೆ ನಾವು ಪಲ್ಯನ ಮಾಡ್ಕೋಬೇಕು. ನೀರಿದ್ರೆ ಅಷ್ಟೊಂದು ಸರಿಯಾಗಿ ಆಗಲ್ಲ. ಇವಾಗ ಒಂದು ಕಡಾವಂಗಿನ ಇಟ್ಟು ಕಡಾವಂಗಿಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ಸಾಸಿವೆ ಹಾಕೋ ಅವಶ್ಯಕತೆ ಇಲ್ಲ. ನಿಮಗೆ ಬೇಕಂದ್ರೆ ನೀವು ಹಾಕ್ಕೋಬೋದು. ಜೀರಿಗೆ ಅದೆಲ್ಲನೂ ಚಟಪಟ ಅಂದಮೇಲೆ ಆವಾಗಲೇ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಹಸಿಮೆಣಸಿಕಾಯಿ ಪೇಸ್ಟನ್ನು ಮತ್ತು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಒಳಗೆ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ನೋಡ್ರಿ ಆವಾಗಲೇನು ತೊಳೆದು ಇಟ್ಕೊಂಡಿದ್ದೀವಲ್ಲ ರಾಜಗಿರಿ ಪಲ್ಯನ, ಅದನ್ನ ಇವಾಗ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನು ಹಸಿಮೆಣಸಿಕಾಯಿ ಪೇಸ್ಟ್ ಮಾಡುವಾಗಲೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ. ಹಾಗಾಗಿ ನಾನು ಇದಕ್ಕೆ ಇವಾಗ ಉಪ್ಪನ್ನು ಹಾಕ್ಕೊಂಡಿಲ್ಲ. ನಿಮಗೆ ರುಚಿಗೆ ಅನುಸಾರ ನೋಡಿ ನೀವು ಉಪ್ಪು ಬೇಕಾದರೆ ಉಪ್ಪನ್ನು ಹಾಕ್ಕೋಬೋದು. ಇಷ್ಟಾದ್ರೆ ನೋಡಿರಿ ಸಾಕು, ಪಲ್ಯ ರೆಡಿ ಆಗುತ್ತೆ. ಕೇವಲ 5 ನಿಮಿಷ ಒಳಗೆ ಆರೋಗ್ಯಕರವಾದಂಥ ರಾಜಗಿರಿ ಪಲ್ಯನ ನಾವು ಮಾಡಬಹುದು. ಮತ್ತು ಟೇಸ್ಟ್ ಕೂಡ ನೋಡಿರಿ ತುಂಬಾ ಚೆನ್ನಾಗಿರ್ತದೆ. ಬಿಸಿ ಬಿಸಿ ರೊಟ್ಟಿ ಜೊತೆ ನೋಡಿರಿ ತುಂಬಾ ಟೇಸ್ಟಿಯಾಗಿರ್ತದೆ. ಇದನ್ನು ನೀವು ಕೂಡ ಟ್ರೈ ಮಾಡಿರಿ. ಖಂಡಿತವಾಗ್ಲೂ ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಬಾಯ್.